KPS ಇದು ಹೇಗೆ ಡಿಮ್ಯಾಂಡ್ ಇದೆಯಾ? KPS ಒಳ್ಳೆ ಡಿಮ್ಯಾಂಡ್ ಇದೆ. ಮೊನ್ನೆನೂ ಕೂಡ ಒಳ್ಳೆ ಇದರೊಳಗೆ ಚರ್ಚೆನೂ ಕೂಡ ಆಯಿತು. ತಾವೆಲ್ಲ ನೀವು ನೋಡಿದ್ರಿ. ಅದರಲ್ಲಿ ಅಸೆಂಬ್ಲಿಯಲ್ಲೂ ಕೂಡ ಎಲ್ಲ ಶಾಸಕರು ಕೂಡ KPSನ ಕೊಡಿ ನಮಗೆ ಅಂತ ಹೇಳಿದರು. ಕೆಲವು ರ್ಯಾಷನಲೈಸಿಂಗ್ ಕೆಲವು ತೀರ್ಮಾನಗಳನ್ನು ಕೂಡ ಹೇಳಿದರು. ಅಂದರೆ ಮರ್ಜಿಂಗ್ ಅದನ್ನು ನಾನು ಡಿಸಿಷನ್ ತೊಗೊಳಕ್ಕಾಗಲ್ಲ. SDMC ಅವರು ಮತ್ತು ಶಾಸಕರು ಅವ್ರದ್ದೆಲ್ಲ ಸಹಕಾರವನ್ನು ತಗೊಂಡು ಒಳ್ಳೆ ಶಾಲೆನ ಸುಸಜ್ಜಿತವಾಗಿರ್ತಾರೆ. KPSಗೆ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಇದೆ, ಅದನ್ನು ಮಾಡಬೇಕು ಅಂಥೇಳಿ ನಾವು ತೀರ್ಮಾನ ಮಾಡಿದ್ವಿ. ಅದಕ್ಕೆ ಫಂಡಿಂಗು ಕೂಡ ಏನು ತೊಂದರೆ ಏನಿಲ್ಲ. ಯಾಕೆಂದರೆ ADBಯಿಂದ ನಮಗೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಿಂದ 2000 crores ಅವರು ಕೂಡ ಕೊಟ್ಟಿರೋದ್ರಿಂದ ಈ 500 ಶಾಲೆ ಮಾಡೋದಕ್ಕೆ ಇನ್ನೂ ತೊಂದರೆ ಏನಿಲ್ಲ. CSR ಅಲ್ಲಿ ನಮಗೆ ಬರೀ ಒಂದು 68 ಕೋಟಿ ಮಾತ್ರ ಬಂದಿದೆ. ಈ ಸತಿ ಮೊನ್ನೆ DK ಶಿವಕುಮಾರ್ ಅವರು ಅಧ್ಯಕ್ಷರಾಗಿದ್ದಾರೆ ಅದಕ್ಕೆ, ಆ ಕಮಿಟಿಗೆ. CSR ಫಂಡನ್ನು ಮೊನ್ನೆನೂ ಕೂಡ ನಾನು ಹೇಳಿದೆ, ಸ್ವಲ್ಪ ನಿಮ್ಮ ಸಹ ಸಿಕ್ಕರೆ KPS ಶಾಲೆಗಳು ಜಾಸ್ತಿ ಡಿಮಾಂಡ್ ಇರೋದ್ರಿಂದ ಇದನ್ನು ಮಾಡಿ. ಸರ್, ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್ ಮಾಡೋದಕ್ಕೆ ನಮಗೆ ಉಪಯೋಗ ಆಗುತ್ತೆ ಅಂತ ಹೇಳಿದ್ದೀನಿ. 4ನೇ ತಾರೀಕು ಎಕ್ಸಾಮ್ ಮುಗಿಯುತ್ತೆ SSLCದು. ಅದು ಮುಗಿದ ತಕ್ಷಣ 7ನೇ ತಾರೀಕು ಮೇಲೆ ಎಲ್ಲ ಆಫೀಸರ್ಸಿಗೂ ಕೂಡ ಹೆವಿ ವರ್ಕ್ ಕೊಟ್ಟು ಇದನ್ನು ಯಾವ ರೀತಿ ನಾವು ವರ್ಕ್ ಮಾಡಬೇಕು ಅಂಥೇಳಿ ನಾವು ಮಾಡ್ತಾಯಿದ್ವಿ. ಆಮೇಲೆ ಫ್ರೀ ಕರೆಂಟ್ ಕೊಡ್ತಾಯಿದ್ದೀವಿ, ನಿಮ್ಗೆ ಗೊತ್ತು. ಅದರಿಂದ ಎಷ್ಟು ಹೆಲ್ಪ್ ಆಗಿದೆ ಅಂದರೆ ಮಕ್ಕಳಿಗೆ ಫ್ರೀ ಕರೆಂಟ್ ಕೊಡೋದ್ರಿಂದ ಒಳ್ಳೆ ಟೀಚರ್ಸ್ ಇದ್ದಾರೆ. ಸಾಯಂಕಾಲ ಸ್ಪೆಷಲ್ ಕ್ಲಾಸ್ ತೊಗೋತಾ ಇದ್ದಾರೆ. ಈಗ ಎಕ್ಸಾಮ್ ಇರೋದ್ರಿಂದ ಸಾಯಂಕಾಲ ಸ್ಪೆಷಲ್ ಕ್ಲಾಸ್ ತೊಗೊಂಡು ಬೆಳಗ್ಗೆ ಮಕ್ಕಳಿಗೆ ಸ್ಪೆಷಲ್ ಕ್ಲಾಸ್ ತೊಗೊಂಡು ಈಗ ನಾವು ಹೇಳ್ಕೊಡ್ತೀವಲ್ಲ, ತಂದೆ ತಾಯಿಯವ್ರು ಹೆಂಗೆ ಹೇಳ್ಕೊಡ್ತಾರೆ, ಟೀಚರ್ಸ್ ಯಾರು ಕಲಿಸಿದ್ದಾರೆ ಅವರೇ ಇವತ್ತು ಹೇಳ್ಕೊಡ್ತಾ ಇದ್ದಾರೆ. ಅದು ನನಗನ್ಸುತ್ತೆ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತೇಳಿ ವಿಶ್ವಾಸ ಇದೆ. ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ ಈಗ ಒಂದು ಹಂತಕ್ಕೆ ಏನು ಹಿಂದಿನ ಸರ್ಕಾರದವರು 8200 ವಿವೇಕ ಕೊಠಡಿಗಳನ್ನು ಮಾಡಿದರು. ಅವರು ಬರೀ ಕಮ್ಮಿ ದುಡ್ಡಿಟ್ಟಿದ್ರು. ಇನ್ನುಳ್ಕಿದ್ನ ತೀರಿಸಿ ಅದನ್ನೆಲ್ಲ ಪ್ರೋಗ್ರಾಮು ಮುಗಿಸಿ ಅದರಲ್ಲಿ ಇನ್ನೊಂದು 20-30 ರೂಮ್ಸು ಕಟ್ಟೋದು ಬಿಕಾಸ್ ಆಫ್ ಲೋಕಲ್ ಇಶ್ಯೂಗೆ ಇರ್ಬೋದೇ ಹೊರತು ಆಲ್ಮೋಸ್ಟ್ 98% ಪ್ರೋಗ್ರೆಸ್ ಮುಗ್ದಾಯ್ತು. ಅದ್ರ ಜೊತೆಗೆ ಈ ಸತಿಗೆ ಇನ್ಫ್ರಾಸ್ಟ್ರಕ್ಚರಿಗೆ ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹಣನೂ ಕೂಡ ಬಿಡುಗಡೆ ಮಾಡಿದ್ದಾರೆ. ಅದಕ್ಕೆ ನಮಗೆ ಇದನ್ನು ಬರ್ತದೆ, ಏನೋ ಸುಮಾರು ನನಗೆ ಗೊತ್ತಿರೋ ಪ್ರಕಾರ ಐ ಥಿಂಕ್ 1000 ಕೋಟಿನೋ ಏನೋ, ನಾನು ಅದು ಕರೆಕ್ಟಾಗಿ ನೋಡಬೇಕು. ಅದರೊಳಗೆ ನಮಗೆ ರೂಮ್ಸ್ ಬರ್ತದೆ, ಶೌಚಾಲಯ ಮತ್ತು ಕೆಲವು ಅಡುಗೆ ಮನೆ ಕೊಡ್ತಕ್ಕಂಥದ್ದು ಕೂಡ. ಆಮೇಲೆ ಈ ಸತಿ ಅಡುಗೆ ಮನೇಲಿ ಏನು ಮಾಡೋರು, ಹಳೆ ಪಾತ್ರೆಯಲ್ಲಿ ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಎಲ್ಲ ಕುಕ್ಕಿಂಗ್ ಮಾಡೋರು. ಸೊ ನಾವು ಹೋಗಿ ನಮ್ಮ ಆಫೀಸರ್ಸ್ನು ಭೇಟಿ ಮಾಡಿದ್ವಿ. ನಾವು ಹೋಗಿ ನೋಡಿದಾಗ ಅನಿವಾರ್ಯವಾಗಿ ಏನಾಗುತ್ತೆ, ಅದು ಇರೋದು ದುಡ್ಡಲ್ಲಿ ಅದು ಮಾಡ್ತಾಯಿದ್ರು. ಮನೆ ಮುಖ್ಯಮಂತ್ರಿಗೆ ಹೇಳಿದ್ವಿ, ಮೊಟ್ಟೆ ಕೊಡ್ತೀವಿ, ಊಟನೂ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಕುಕ್ಕಿಂಗಿಗೆ ಸ್ವಲ್ಪ ಈ ಅಡುಗೆ ಮಾಡೋದ್ರಲ್ಲಿ ಸ್ವಲ್ಪ ಕ್ವಾಲಿಟಿ ಇಂಪ್ರೂವ್ ಮಾಡಬೇಕು. ಏನು ಮಾಡಬೇಕು ಅಂತ ಹೇಳಿದಾಗ ಅಡುಗೆ ಮನೆದು ಒಂದಾದರೆ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ಅದು SDMC ಅವರು ಮಾಡ್ತಾರೆ. ಆದರೆ ಪಾತ್ರೆಗಳು ಕೂಡ ನಾವು ಏನಾದ್ರು ಬದಲಾವಣೆ ಮಾಡಬೇಕು ಅಂದಾಗ ಈಗ ಅದಕ್ಕೆ ದುಡ್ಡಿಟ್ಟಿದ್ದಾರೆ, ನಿಮ್ಗೆ ಗೊತ್ತು. ಅದಕ್ಕೂ ದುಡ್ಡಿಟ್ಟಿದ್ದಾರೆ. ಅದಕ್ಕೆ ನೀವು ಬಜೆಟಲ್ಲಿ ನೋಡಿ, ಪಾತ್ರೆ ಪಳಗಕ್ಕೆ ಅಂತಲೇ ಕೊಟ್ಟಿದ್ದಾರೆ. ಸೊ ಅದನ್ನು 16,000 ಚಿಲ್ಲರೆ ಶಾಲೆಗಳಿಗೆ ನಾವು ಕೊಡಬೇಕು ಅಂಥೇಳಿ ಈಗ ಫಸ್ಟ್ ಫೇಸಲ್ಲಿ ಓಕೆ ಮಾಡಿದ್ದಾರೆ. ಇದಾದಮೇಲೆ ಈಗ ಈ ಎಕ್ಸಾಮ್ ಆದ ತಕ್ಷಣ ಅದನ್ನು ಸ್ಟಾರ್ಟ್ ಮಾಡ್ಕೊಂಡು